ಸ್ನೇಹಿತರೆ, ಮಲ್ಲಿಗೆ ಸಸಿಗಳು 3 ವರ್ಷವಾದರೂ ಒಂದು ಹೂ ಬಿಡ್ತಿಲ್ಲ. ನಾವು ಆ ಗೊಬ್ಬರ ಹಾಕಿದ್ವಿ, ಈ ಗೊಬ್ಬರ ಅಂತ ಹಾಕಿದ್ವಿ, ಕಂಡ ಎಲ್ಲ ಗೊಬ್ಬರಗಳನ್ನ ಹಾಕಿದ್ರು ಏನು ಪ್ರಯೋಜನವಾಗ್ತಿಲ್ಲ. ಮಲ್ಲಿಗೆ ಗಿಡಗಳು ಹೂಗಳೇ ಬಿಡ್ತಾ ಇಲ್ಲ ಅನ್ನೋಂಥ ಕಾಮೆಂಟ್ಗಳು ಬರ್ತಾನೆ ಇರ್ತವೆ ನಮಗೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡವನ್ನ ಯಾವ ತರಹದ ಕಟಿಂಗ್ನಿಂದ ಯಾವ ತಿಂಗಳಿನಲ್ಲಿ ಹೇಗೆ ಬೆಳೆಸಬೇಕು, ಚಿಗುರು ಬಂದ ನಂತರ ಅಥವಾ ನಿಮ್ಮಲ್ಲಿರುವ ಹಳೆಯ ಗಿಡಗಳು ನೂರಾರು ಹೂ ಬಿಡಲು ಯಾವ ಸಮಯಕ್ಕೆ ಹೇಗೆ ಆರೈಕೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ನೀಡಲಿರುವುದರೊಂದಿಗೆ ನೀವೀಗ ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಅನುಸರಿಸಿದ ಈ ವಿಧಾನದಿಂದ ಕೇವಲ ಒಂದೇ ತಿಂಗಳಲ್ಲಿ ಸಾಕಷ್ಟು ಮೊಗ್ಗು ಹೂಗಳನ್ನು ಮಲ್ಲಿಗೆ ಗಿಡಗಳು ಬಿಟ್ಟಿರುವುದು ಮತ್ತು ಹೂವಿನ ಗಾತ್ರ, ಗಿಡಗಳ ಆರೋಗ್ಯದ ಗುಣಮಟ್ಟದ ಬೆಳವಣಿಗೆಯಿಂದ ಹಚ್ಚ ಹಸುರಾಗಿರುವಂತೆ ಮಾಡುವ ಕ್ರಮ ವಿಧಾನಗಳನ್ನು ಹಂಚಿಕೊಳ್ಳುವುದರಿಂದ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ರಿಲೀಸ್ ಮಾಡುವಂತಹ ಮಾಹಿತಿ ಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ಚಿತ್ರೀಕರಣದಲ್ಲಿ ತೋರಿಸ್ತಾ ಇರೋ ಹಾಗೆ ಉತ್ತಮವಾದ ಇಳುವರಿ ನೀಡುತ್ತಿರುವಂತಹ ಮಲ್ಲಿಗೆ ಸಸಿಯನ್ನ ಆಯ್ದುಕೊಂಡು ಅದರಿಂದ ಬಲಿತ ಕನಿಷ್ಠ 8 ಇಂಚಿನಿಂದ ಗರಿಷ್ಠ 10 ಇಂಚಿನ ಕಾಂಡವನ್ನ ಎಲೆಗಳ ಸಮೇತ ಕಟ್ ಮಾಡಿಕೊಳ್ಳುವ ಮೊದಲು ಗಿಡಗಳ ಕಾಂಡದ ಭಾಗವನ್ನ ಕಟ್ ಮಾಡಲು ಬಳಸುವ ಕಟರ್ ಅನ್ನ ಡೆಟಾಯಿಲ್ ಹ್ಯಾಂಡ್ ವಾಶ್ ಅಥವಾ ಹೈಡ್ರೋಜನ್ ಪರಾಕ್ಸೈಡ್ ನಿಂದ ಸ್ಯಾನಿಟೈಸ್ ಮಾಡಿಕೊಂಡು ಗಿಡದ ಕಾಂಡದ ಭಾಗವನ್ನ ನಾವು ಕತ್ತರಿಸಿಕೊಳ್ಳುವಾಗ 45 ಡಿಗ್ರಿ ಆಂಗಲಿಗೆ ಕತ್ತರಿಸಿ ತೆಗೆಯುವುದರಿಂದ ಇಬ್ಬನಿ ನೀರು, ಮಳೆಯ ನೀರು ಅಥವಾ ನಾವು ಗಿಡಗಳಿಗೆ ನೀರನ್ನ ಹಾಕುವಾಗ ಗಿಡದ ಕತ್ತರಿಸಿದ ಭಾಗದ ಮೇಲೆ ನೀರು ನಿಲ್ಲದೆ ಜಾರಿ ಹೋಗುವುದರಿಂದ ಕಾಂಡಗಳಲ್ಲಿ ಉಂಟಾಗಬಹುದಾದಂಥ ಫಂಗಸ್ನ ಬೆಳವಣಿಗೆಯನ್ನ ತಡೆದಂತಾಗುವುದು. ಹೀಗೆ ಕಟ್ ಮಾಡಿದ ನಂತರ ಬೇರ್ಪಡಿಸಿದ ಮದರ್ ಪ್ಲಾಂಟ್ನ ಕಾಂಡದ ಭಾಗದ ತುದಿಗೆ ಅರಿಶಿನ ಲೇಪನ ಮಾಡುವುದರಿಂದ ಈ ರೀತಿ ಕತ್ತರಿಸಿದ ಗಿಡದ ಕಾಂಡದ ಮೇಲೆ ದಾಳಿ ಮಾಡಬಹುದಾದಂತಹ ಅನೇಕ ರೀತಿಯ ಕ್ರಿಮಿಕೀಟಗಳನ್ನ ತಡೆಗಟ್ಟಿದಂತಾಗುತ್ತದೆ. ಈ ರೀತಿ ಆರೋಗ್ಯವಾದಂತಹ ಕಟಿಂಗ್ ಅನ್ನ 6 ಇಂಚಿನ ಚಿಕ್ಕ ಪಾಟಿನಲ್ಲಿ ಸಾಮಾನ್ಯ ಗಾರ್ಡನ್ ಮಣ್ಣಿನಲ್ಲಿ ಅಥವಾ 80% ಮಣ್ಣು ಮತ್ತು 20% ಕೋಕೋಪಿಟ್ ಮಿಶ್ರಣದ ಮಣ್ಣಿನಲ್ಲಿ ಈಗ ಚಿತ್ರೀಕರಣದಲ್ಲಿ ತೋರಿಸುತ್ತಿರುವ ವಿಧಾನದಲ್ಲಿ ನೆಟ್ಟು ಕಾಂಡದ ಭಾಗದಿಂದ ಹೊಸ ಎಲೆಗಳು ಚಿಗುರುವವರೆಗೆ ನೆರಳಿನಲ್ಲಿಡುವ ಮುನ್ನ ಗಿಡ ನೆಟ್ಟ ಪಾಟಿನ ಮಣ್ಣನ್ನ ಸಂಪೂರ್ಣ ನೀರಿನಿಂದ ತೊಯ್ದು ಹೋಗುವಂತೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಯಾವುದೇ ಗಿಡಗಳನ್ನ ನೆಡುವ ಮುನ್ನ ನಾವು ಆಯ್ದುಕೊಳ್ಳುವಂತಹ ಪಾಟಿನಲ್ಲಿ ಸರಿಯಾದಂತಹ ಡ್ರೈನ್ ಹೋಲ್ಗಳು ತೆರೆದಿರುವುದನ್ನ ಖಚಿತಪಡಿಸಿಕೊಂಡು ಅದರ ನಂತರವಷ್ಟೇ ಗಿಡಗಳನ್ನ ನೆಟ್ಟರೆ ಭವಿಷ್ಯದ ದಿನಗಳಲ್ಲಿ ಗಿಡದ ಪಾಟಿಗೆ ನೀರು ಹಾಕಿದಾಗ ಅಥವಾ ಮಳೆಯ ನೀರು ಅಧಿಕವಾಗಿ ಶೇಖರವಾಗದೆ ಹೊರಹೋಗಲು ಅನುಕೂಲವಾಗುವುದರಿಂದ ಬೇರುಗಳಿಗೆ ರೂಟ್ ರಾಟ್ ನಂತಹ ಸಮಸ್ಯೆ ಉಂಟಾಗುವುದಿಲ್ಲ. ಈ ರೀತಿ ನೆಟ್ಟಂತ ಗಿಡ 1 ತಿಂಗಳೊಳಗೆ ಚಿಗುರು ಬೆಳೆದು ನೆಟ್ಟ ಕಾಂಡ ಯಶಸ್ವಿಯಾಗಲು ಫೆಬ್ರವರಿ ಆರಂಭದಿಂದ ಮಾರ್ಚ್ನ ಕೊನೆಯ ವಾರದವರೆಗೆ ಅಥವಾ ಮಳೆಗಾಲ ಆರಂಭದ ಜೂನ್ ನಿಂದ ಆಗಸ್ಟ್ನ ಅಂತ್ಯದವರೆಗೂ ಕಟಿಂಗ್ ಗಳನ್ನ ನೆಡಬಹುದು. ಹೀಗೆ ಯಶಸ್ವಿಯಾದಂತಹ ಗಿಡ ಮೊಗ್ಗು ಮತ್ತು ಹೂ ಬಿಡಲು ಬಿಸಿಲಿನ ಅವಶ್ಯಕತೆ ಇರೋದರಿಂದ ದಿನಕ್ಕೆ ಕನಿಷ್ಠ 6 ರಿಂದ 8 ತಾಸು ನೇರ ಸೂರ್ಯನ ಬಿಸಿಲು ಬೀಳುವಂತಹ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಇಡುವುದರಿಂದ ಸೂರ್ಯನ ಬೆಳಕನ್ನ ಬಳಸಿಕೊಂಡ ಗಿಡಗಳು ಸಾಕಷ್ಟು ಆಹಾರ ತಯಾರಿಸಿಕೊಂಡು ಹೂಗಳನ್ನು ಬಿಡಲು ಸಶಕ್ತವಾಗ್ತವೆ. ಸ್ನೇಹಿತರೆ, ಈ ರೀತಿ ಬೆಳೆಸಿಕೊಂಡಂತಹ ಸಸಿಗಳು ಚಳಿಗಾಲದ ಆರಂಭದಿಂದ ಅಂತ್ಯದವರೆಗೆ ಹೂ ಬಿಡದೆ ಡಾರ್ಮೆನ್ಸಿಗೆ ಹೋಗಿರ್ತವೆ. ಈ ಕಾಲದಲ್ಲಿ ಗಿಡಗಳಿಗೆ ಕೇವಲ ನೀರು ಕೊಟ್ಟು ಬದುಕುಳಿಯುವಂತೆ ನೋಡಿಕೊಂಡ್ರೆ ಫೆಬ್ರವರಿಯ ಆರಂಭದ ವಾರದಿಂದ ಡಾರ್ಮನ್ಸಿ ಅಂತ್ಯದಲ್ಲಿರುವಂತಹ ಗಿಡಗಳಿಗೆ ಹೂ ಬಿಡುವಂತೆ ತಯಾರು ಮಾಡಲು ಮಲ್ಲಿಗೆ ಸಸಿಗಳ ಬೆಳವಣಿಗೆಯ ಅನುಸಾರ ಬೇರುಗಳು ಜಾಸ್ತಿಯಾಗಿದ್ರೆ ರೂಟ್ ಪ್ರೂನಿಂಗ್, ಕಾಂಡ ಮತ್ತು ಎಲೆಗಳಿಗೆ ಹಾರ್ಡ್ ಪ್ರೂನಿಂಗ್ ಅಥವಾ ಸಾಫ್ಟ್ ಪ್ರೂನಿಂಗ್, ಗಿಡಗಳು ಚಿಕ್ಕ ಪಾಟಿನಲ್ಲಿದ್ರೆ ಗಿಡಗಳ ಬೆಳವಣಿಗೆಯ ಅನುಸಾರ ದೊಡ್ಡ ಪಾಟಿಗೆ ರಿಪಾಟಿಂಗ್, ದೊಡ್ಡ ಪಾಟಿನಲ್ಲಿರುವಂತಹ ಗಿಡಗಳಿಗೆ ಮಲ್ಚಿಂಗ್ ಮತ್ತು ಹೊಸ ಮಣ್ಣು ಗೊಬ್ಬರ ಹಾಕುವುದರಿಂದ ಮಾರ್ಚ್ ನಿಂದ ಆರಂಭವಾಗುವಂತಹ ಮಲ್ಲಿಗೆ ಹೂವಿನ ಸೀಸನ್ ನಲ್ಲಿ ಮಲ್ಲಿಗೆ ಗಿಡಗಳಿಂದ ಸಾಕಷ್ಟು ಹೂಗಳನ್ನು ಪಡೆಯಬಹುದು. ಸ್ನೇಹಿತರೆ, ರೂಟ್ ಪ್ರೂನಿಂಗ್ ಮತ್ತು ಮಲ್ಚಿಂಗ್ ವಿವರಣೆ ನೀಡುವಂತಹ ವಿಡಿಯೋಗಳ ಲಿಂಕ್ ಅನ್ನ ಮೇಲೆ ಐ ಬಟನ್ ನಲ್ಲಿ ಮತ್ತು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುವುದರಿಂದ ಆಸಕ್ತ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇದಾದ ನಂತರ ಗಿಡಗಳಿಗೆ ಕನಿಷ್ಠ 6 ರಿಂದ 8 ತಾಸಿನವರೆಗೆ ನೇರ ಸೂರ್ಯನ ಕಿರಣಗಳು ಬೀಳುವಂತ ಸ್ಥಳವನ್ನ ಆಯ್ಕೆ ಮಾಡಿ ಇಡಬೇಕು ಅಂತ ಈಗಾಗಲೇ ಹೇಳಿದೀವಿ. ಗಿಡಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ಪೂರಕವಾದಂತಹ ಆಹಾರ ತಯಾರಿಕೆಗೆ ಅಥವಾ ಫೋಟೋಸಿಂಥಸಿಸ್ ಕ್ರಿಯೆ ಅತ್ಯುತ್ತಮವಾಗಿ ನಾವು ಕೊಟ್ಟ ಗೊಬ್ಬರಗಳು ಗಿಡಗಳಲ್ಲಿರುವಂತಹ ಅಂಗಾಂಶಗಳಿಗೆ ರವಾನೆ ಮಾಡಲು ಬೇರುಗಳು ಸಹಕರಿಸುವುದಲ್ಲದೆ ಗಿಡಗಳಲ್ಲಿ ಉಂಟಾಗಬಹುದಾದಂತಹ ಅನೇಕ ಕ್ರಿಮಿಕೀಟಗಳ
ವಂಶಾಭಿವೃದ್ಧಿಯನ್ನ ನಿರ್ನಾಮ ಮಾಡುವಂತಹ ಶಕ್ತಿಯನ್ನ ಸೂರ್ಯನ ಕಿರಣಗಳು ಹೊಂದಿರ್ತವೆ. ಸ್ನೇಹಿತರೆ, ಮಲ್ಲಿಗೆ ಗಿಡಗಳ ಬೇರು ಆರೋಗ್ಯದಿಂದ ಕೂಡಿದ್ದರೆ ಮಾತ್ರ ಗಿಡದ ಬೆಳವಣಿಗೆ ಮತ್ತು ಆರೋಗ್ಯ ಹಾಗೂ ಮೊಗ್ಗು ಹೂವು ಅರಳುವಿಕೆಗೆ ಸಹಾಯವಾಗುವುದರಿಂದ ಬೇರುಗಳಿಗೆ ಆಮ್ಲಜನಕ ಪೂರೈಕೆಯಾಗುವಂತೆ ವಾರಕ್ಕೊಮ್ಮೆ ಮಲ್ಚಿಂಗ್ ಮಾಡಿ ಪಾಟಿನಲ್ಲಿ ಬೆಳೆದಿರುವಂತಹ ಕಳೆ ಜೊತೆಗೆ ಕಸ ಕಡ್ಡಿ ಒಣ ಎಲೆಗಳನ್ನು ತೆಗೆದು ಹಾಕುವುದರಿಂದ ಬೇರುಗಳು ಸದೃಢವಾಗಿ ಬೆಳವಣಿಗೆ ಹೊಂದುವಂತೆ ಮಾಡಬಹುದು. ಬೇರುಗಳ ಬೆಳವಣಿಗೆ ಉತ್ತಮವಾಗಿರಬೇಕೆಂದರೆ ಪಾಟಿಂಗ್ ಮಿಶ್ರಣದ ಪಾತ್ರ ಪ್ರಮುಖವಾಗಿರೋದ್ರಿಂದ ಪಾಟಿನಲ್ಲಿರುವಂತಹ ಮಣ್ಣಿನ ಮಿಶ್ರಣ ಬಿಡಿ ಬಿಡಿಯಾಗಿ ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರೊಂದಿಗೆ ಎರೆಹುಳುಗಳ ಉತ್ಪತ್ತಿಗೂ ಸರಿಯಾದ ವಾತಾವರಣವನ್ನು ಕಲ್ಪಿಸುವಂತಿರಬೇಕು. ಇಂತಹ ಪಾಟಿಂಗ್ ಮಿಶ್ರಣದ ತಯಾರಿಕೆ ಮತ್ತು ಪಾಟಿನೊಳಗೆ ಮಿಶ್ರಣವನ್ನ ಲೇಯರ್ ವೈಸ್ ಸೇರಿಸುವ ವಿವರಣೆ ನೀಡುವಂತಹ ವಿಡಿಯೋ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿರೋದ್ರಿಂದ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಂದ ಆಯ್ದು ವೀಕ್ಷಿಸಬಹುದಾಗಿದೆ. ಸ್ನೇಹಿತರೆ, ಇನ್ನು ಗಿಡಗಳಿಗೆ ನಿಗದಿತ ಮತ್ತು ನಿರ್ದಿಷ್ಟ ಸಮಯವನ್ನ ಗೊತ್ತುಪಡಿಸಿಕೊಂಡು ಬೆಳಗ್ಗೆ 9 ಗಂಟೆಯ ಒಳಗೆ ಅಥವಾ ಸಂಜೆ 5 ಗಂಟೆಯ ನಂತರ ಕೇವಲ ನೀರನ್ನ ಕೊಡುವ ಬದಲಿಗೆ ಪ್ರತಿನಿತ್ಯ ವಿಭಿನ್ನ ಪ್ರಕಾರದ ದ್ರವ ಗೊಬ್ಬರಗಳನ್ನು ಮಿಶ್ರಣ ಮಾಡಿಕೊಂಡು ಕೊಡುವುದರಿಂದ ಗಿಡಗಳಲ್ಲಿ ಆಂತರಿಕ ದೃಢತೆ ಹೆಚ್ಚಾಗಿ ಅವಶ್ಯಕವಾದಂತಹ ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಳ್ಳಲು ಅನುಕೂಲವಾಗುತ್ತದೆ. ಇಂತಹ ಅನೇಕ ರೀತಿಯ ದ್ರವ ಗೊಬ್ಬರಗಳನ್ನು ಸುಲಭವಾಗಿ ಮನೆಯಲ್ಲೇ ಖರ್ಚಿಲ್ಲದೆ ತಯಾರಿಸಿಕೊಳ್ಳುವಂತಹ ಮಾಹಿತಿ ನೀಡುವ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಎಂಡ್ ಸ್ಕ್ರೀನ್ ನಲ್ಲಿ ಸಿಗುವುದರಿಂದ ಆಸಕ್ತ ಸ್ನೇಹಿತರು ವಿಡಿಯೋ ವೀಕ್ಷಿಸಿ ಉಪಯೋಗಪಡಿಸಿಕೊಳ್ಳಬಹುದು. ಪ್ರತಿ ಬಾರಿ ಗಿಡಗಳಿಗೆ ನೀರನ್ನ ಕೊಡುವ ಮೊದಲು ಪಾಟಿನಲ್ಲಿರುವಂತಹ ಮಣ್ಣಿನ ಮೇಲ್ಭಾಗದಲ್ಲಿರುವ 1 ಇಂಚಿನಷ್ಟು ಚೆನ್ನಾಗಿ ಒಣಗಿರುವುದನ್ನ ಖಚಿತಪಡಿಸಿಕೊಂಡ ನಂತರವಷ್ಟೇ ನೀರನ್ನ ಕೊಡುವುದರಿಂದ ಬೇರು ಕೊಳೆತ ಮತ್ತು ಬೇರುಗಳಿಗೆ ಉಂಟಾದಂತಹ ಉಸಿರಾಟದ ತೊಂದರೆಯನ್ನ ನೀಗಿಸಿ ಸಮರ್ಪಕ ಪೋಷಕಾಂಶಗಳನ್ನ ಅಂಗಾಂಶಗಳಿಗೆ ತಲುಪಿಸುವಂತಹ ಚಟುವಟಿಕೆ ಸುಲಲಿತವಾಗುವಂತೆ ಮಾಡಬಹುದು. ಒಟ್ಟಾರೆ ಹೇಳಬೇಕಂದ್ರೆ ಗಿಡಗಳಿಗೆ ಓವರ್ ವಾಟರಿಂಗ್ ಅಥವಾ ಅಂಡರ್ ವಾಟರಿಂಗ್ ಮಾಡುವುದನ್ನ ತಪ್ಪಿಸಿ ಸರಿಯಾದ ಕ್ರಮದಲ್ಲಿ ನೀರು ಹಾಕುವ ಪದ್ಧತಿಯನ್ನ ರೂಢಿಸಿಕೊಳ್ಳಬೇಕು. ಮಳೆಗಾಲದ ಆರಂಭದಲ್ಲಿ ನೇರ ಮಳೆ ಬೀಳುವಂತಹ ಸ್ಥಳಗಳಲ್ಲಿ ಇರಿಸಲಾದಂತಹ ಮಲ್ಲಿಗೆ ಸಸಿಗಳ ಪಾಟಿನ ತಳಭಾಗದ ಡ್ರೈನ್ ಹೋಲ್ಗಳು ಸರಿಯಾಗಿ ತೆರೆದಿರುವಂತೆ ನೋಡಿಕೊಳ್ಳುವುದರಿಂದ ಮಳೆಯ ಕಾರಣದಿಂದ ಪಾಟಿನಲ್ಲಿ ಅನಾವಶ್ಯಕವಾಗಿ ಶೇಖರವಾಗುವ ನೀರು ಹೊರಹೋಗುವಂತಾಗುವುದರಿಂದ ಮಳೆಗಾಲದಲ್ಲಿ ಹೊರಾಂಗಣದಲ್ಲಿರುವಂತಹ ಗಿಡಗಳಿಗೆ ನೀರು ಹಾಕುವುದನ್ನ ನಿಲ್ಲಿಸಿ ಒಳಾಂಗಣದಲ್ಲಿರುವಂತಹ ಗಿಡಗಳಿಗಷ್ಟೇ ಅವಶ್ಯಕವಿರುವಷ್ಟು ನೀರನ್ನ ಪೂರೈಸಿದರೆ ಗಿಡಗಳು ಆರೋಗ್ಯದಿಂದ ಬೆಳವಣಿಗೆ ಕಾಣಬಹುದು. ಸ್ನೇಹಿತರೆ, ಮಲ್ಲಿಗೆ ಗಿಡಗಳು ಸಾಕಷ್ಟು ಆಹಾರ ಬಯಸುವ ಸಸ್ಯಗಳಾದ್ದರಿಂದ ಪ್ರತಿ 15 ದಿನಗಳಿಗೊಮ್ಮೆ ಸಾಸಿವೆ ಹಿಂಡಿ ಪುಡಿ ಮತ್ತು ಇತರ ಪೋಷಕಾಂಶಗಳ ಸಮೃದ್ಧ ಘನಗೊಬ್ಬರವನ್ನ ನೀಡೋದ್ರಿಂದ ದೀರ್ಘ ಅವಧಿಯವರೆಗೆ ಗಿಡದ ತುಂಬಾ ಅತ್ಯುತ್ತಮವಾದಂತಹ ಹೂವನ್ನ ಬಿಡುವಂತೆ ಮಾಡಬಹುದು. ಇಂತಹ ಅನೇಕ ಘನಗೊಬ್ಬರ ತಯಾರಿಕೆಯ ವಿಧಾನದ ವಿಡಿಯೋಗಳು ಮತ್ತು ಘನರೂಪದ ಗೊಬ್ಬರ ತಯಾರಿಕೆಗೆ ಬಳಸಿರುವಂತಹ ಪದಾರ್ಥಗಳನ್ನ ಆನ್ಲೈನ್ ನಿಂದ ಬೈ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಬೈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರೋದ್ರಿಂದ ಅವಶ್ಯಕವೆನಿಸಿದಂತಹ ವೀಕ್ಷಕರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಸ್ನೇಹಿತರೆ, ಇವಿಷ್ಟು ಸಿಂಪಲ್ ಆರೈಕೆಗಳನ್ನ ಕ್ರಮಬದ್ಧವಾಗಿ ಮಲ್ಲಿಗೆ ಗಿಡಗಳಿಗೆ ಮಾಡುತ್ತಾ ಬರುವುದರಿಂದ ಕೇವಲ ಒಂದೇ ತಿಂಗಳಲ್ಲಿ ನೀವೀಗ ಚಿತ್ರೀಕರಣದಲ್ಲಿ ಕಾಣುತ್ತಿರುವಂತೆ ಮಲ್ಲಿಗೆ ಗಿಡದ ತುಂಬೆಲ್ಲ ಮೊಗ್ಗು ಹೂಗಳು ಅರಳಿರುವುದು ನೋಡಬಹುದೆಂಬ ಮಾಹಿತಿ ಹಂಚಿಕೊಂಡ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದು ಅಂತ ಭಾವಿಸಿ ಮತ್ತೊಂದು ಗಾರ್ಡನಿಂಗ್ಗೆ ಸಂಬಂಧಿಸಿದಂತಹ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.